ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಳೆದ 2-3 ತಿಂಗಳಿಂದ ಇಡೀ ರಾಜ್ಯವೇ ದೊಡ್ಡ ನಾಟಕಕ್ಕೆ ಸಾಕ್ಷಿಯಾಯಿತು. ಅದ್ಯಾರೋ ಭೀಮಾ ಅನ್ನೋ ವ್ಯಕ್ತಿ ಅದ್ಯಾವುದೋ ತಲೆಬುರುಡೆ ತಂದಿಟ್ಟು ನಾನು ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿರುವಂಥ ಬುರುಡೆ ಇದು ಅಂತ ಪೊಲೀಸರಿಗೆ ಹೇಳ್ದ. ಇನ್ಯಾರೋ ಸಮೀರ MD ಅನ್ನೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡುವಂತಹ ಯೂಟ್ಯೂಬರ್ ಬಂದು ಧರ್ಮಸ್ಥಳದ ಸುತ್ತಮುತ್ತ ಭೀಮಾ ಅನ್ನೋ ವ್ಯಕ್ತಿ ಸಾವಿರಾರು ಹೆಣ್ಣುಗಳನ್ನು ಹೂತು ಹಾಕಿದ್ದಾನೆ, ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಅವರನ್ನು ಕೊಲೆ ಮಾಡಲಾಗಿದೆ, ಇವುಗಳನ್ನ ಭೀಮನೇ ಹೂತು ಹಾಕಿದ್ದಾನೆ ಅಂತ ಪುಂಗಿ ಊದಿದ. ಇನ್ನು ಧರ್ಮಸ್ಥಳದ ಘನತೆಗೆ ಧಕ್ಕೆ ತರಬೇಕು, ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಮಸಿ ಬಳಿಬೇಕು ಅಂತ ಮತ್ತೊಂದು ಎಡಬಿಡಂಗಿ ಗ್ಯಾಂಗ್ ಕಾದು ಕೂತಿತ್ತು. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಷಡ್ಯಂತರ ರೂಪಿಸಿದ್ರು. ಇದಕ್ಕೆ ಮಾಡಿದಂಥ ರಾಜ್ಯ ಸರ್ಕಾರ ಕೂಡ ಪ್ರಕರಣವನ್ನ SIT ತನಿಖೆಗೆ ನೀಡಿತು. ಆದರೆ ವೀಕ್ಷಕರೇ, ಕೊನೆಗೆ ಗೆದ್ದಿದ್ದು ಸತ್ಯವೇ ನೋಡಿ. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದನ್ನ ಈಗ ರಾಜ್ಯ ಸರ್ಕಾರವೇ ಹೈಕೋರ್ಟ್ಗೆ ತಿಳಿಸಿದೆ. ಅಲ್ಲದೆ ಕೇಸ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಹೇಗೆಲ್ಲ ಷಡ್ಯಂತರ ನಡೆಯಿತು ಅನ್ನೋದನ್ನ ರಾಜ್ಯ ಸರ್ಕಾರವೇ ಕೋರ್ಟಿಗೆ ಮಾಹಿತಿ ನೀಡಿದೆ. ಅಲ್ಲಿಗೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಯಾರೆಲ್ಲ ಷಡ್ಯಂತರ ಮಾಡಿದ್ದು ಅನ್ನೋದು ಈಗ ಜಗಜ್ಜಾಹೀರಾಗಿದೆ ನೋಡಿ. ಹೌದು ಹಿಂದೂಗಳೇ, ಧರ್ಮಸ್ಥಳದ ಕೇಸ್ನಲ್ಲಿ ಹೇಗೆಲ್ಲ ಷಡ್ಯಂತರ ನಡೀತು, ಯಾರೆಲ್ಲ ಸಂಚು ರೂಪಿಸಿದ್ರು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರದ ಹೆಚ್ಚುವರಿ ಪ್ರಾಸಿಕ್ಯೂಟರ್ BN ಜಗದೀಶ್ ಅವರೇ ಹೈಕೋರ್ಟ್ಗೆ ಇಂಚಿಂಚು ಮಾಹಿತಿಯನ್ನು ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತು ಹಾಕಿರೋ ಕುರಿತು ಚಿನ್ನಯ್ಯ ಹೇಳಿದೆಲ್ಲವೂ ಸುಳ್ಳು. ಚಿನ್ನಯ್ಯ ಸ್ವತಃ ವಿವೇಚನೆಯಿಂದ ಹೀಗೆ ಹೇಳಿದ್ದಲ್ಲ, ಬೇರೊಬ್ಬರ ಸೂಚನೆ ಮೇರೆಗೆ ಚಿನ್ನಯ್ಯ ನೂರಾರು ಶವಗಳನ್ನು ಹೂತು ಹಾಕಿದ್ದೇನಂತ ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಒಂದು ಗುಂಪಿನ ಸೂಚನೆ ಮೇರೆಗೆ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ. ಹೀಗೆ ಸುಳ್ಳು ಹೇಳಿರೋ ಕುರಿತು, ಇದರ ಹಿಂದೆ ಇರುವಂಥ ಗುಂಪಿನ ಕುರಿತು ತನಿಖೆ ಬಳಿಕವೇ ಸತ್ಯಾಂಶ ಹೊರಬರಲಿದೆ ಅಂತ ರಾಜ್ಯ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಸ್ಫೋಟಕ ಹೇಳಿಕೆ ನೀಡಿದೆ. ಇನ್ನು ರಾಜ್ಯ ಸರ್ಕಾರವೇ ರಚಿಸಿದಂಥ SIT ತನಿಖೆಯನ್ನು ಆಧರಿಸಿ ಪ್ರಾಸಿಕ್ಯೂಷನ್ ಮಾಹಿತಿ ನೀಡಿದೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಇದಿಷ್ಟೇ ಅಲ್ಲ, ಸುಜಾತ ಭಟ್ ಎಂಬ ಅಜ್ಜಿ ಬಂದು ಹೇಗೆ ಕಲರ್ ಕಾಗೆ ಹಾರಿಸಿದ್ಲು, ಅನನ್ಯ ಭಟ್ ಎಂಬ ಜನಿಸೇ ಇಲ್ಲದ ಮಗಳ ಬಗ್ಗೆ ಹೇಗೆ ಕತೆ ಕಟ್ಟಿದ್ಲು ಅನ್ನೋದನ್ನ ಪ್ರಾಸಿಕ್ಯೂಷನ್ ತಿಳಿಸಿದೆ. ನನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ದಾಳೆ ಹೀಗಂತ ಹೇಳ್ಕೊಂಡಿದ್ದಲ್ಲದೆ, ನಾನು ಆಕೆಯ ತಾಯಿ ಅಂತ ಹೇಳ್ಕೊಂಡಿದ್ದಂತಹ ಸುಜಾತ ಭಟ್ ಅವರ ಹೇಳಿಕೆಗಳೆಲ್ಲವೂ ಸುಳ್ಳು ಅಂತ SIT ತನಿಖೆಯ ವೇಳೆ ಕಂಡು ಬಂದಿದೆ ಹೀಗಂತ ಜಗದೀಶ್ ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ. ಸುಜಾತ ಭಟ್ ತೋರಿಸಿದಂಥ ಯುವತಿಯ ಫೋಟೋ ಅನುಸರಿಸಿ ಆ ಯುವತಿಯ ವಾರಸುದಾರರನ್ನ ಬೆಂಗಳೂರಿನಲ್ಲಿ ಗುರುತಿಸಿ ಅವರಿಂದ ಹೇಳಿಕೆ ಪಡೆಯಲಾಗಿದೆ. ಸುಜಾತ ಭಟ್ ತೋರಿಸಿದ ಫೋಟೋದಲ್ಲಿನ ಯುವತಿ ಅವರ ಪುತ್ರಿಯೇ ಅಲ್ಲ ಅಂತ ಈ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಧರ್ಮಸ್ಥಳ ಕೇಸ್ನಲ್ಲಿ ಕುತಂತ್ರಿಗಳೆಲ್ಲ ಸೇರಿ ಎಂಥ ಪ್ಲಾನ್ ಮಾಡಿದ್ರು ಅನ್ನೋದನ್ನ ರಾಜ್ಯ ಸರ್ಕಾರವೇ ಒಪ್ಪಿಕೊಂಡಿದೆ. ಹಾಗಂತ SIT ರಚಿಸಿದಂಥ ರಾಜ್ಯ ಸರ್ಕಾರ ಸುಮ್ಮನೆ ಒಪ್ಕೊಂಡಿದ್ದಲ್ಲ, SIT ತನಿಖೆಯ ವರದಿಯನ್ನ ಇಟ್ಕೊಂಡೇ ಸತ್ಯವನ್ನು ಒಪ್ಕೊಂಡಿರೋದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯ ಹೇಳಿದ ಸುಳ್ಳುಗಳಲ್ಲೇ ಸ್ಫೋಟಕ ಸುಳ್ಳೊಂದನ್ನು ಪ್ರಾಸಿಕ್ಯೂಷನ್ ಬಯಲು ಮಾಡಿದೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಇದ್ದಂಥ ಚಿನ್ನಯ್ಯ 2014ರ ನಂತರ ಊರು ಬಿಟ್ಟವರು ಮತ್ತೆ ಧರ್ಮಸ್ಥಳಕ್ಕೆ ವಾಪಸ್ ಬಂದಿಲ್ಲ ಅಂತ ಹೇಳಿಕೆ ನೀಡಿರೋದು ಕೂಡ ಸುಳ್ಳೇ. ಆತ 2 ವರ್ಷದ ಹಿಂದೆಯೂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ. ಅಲ್ಲದೆ ಆತನು ಯಾಕೆ ಹೀಗೆ ಮಾಡಿದ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ನನ್ನ ಕೈಗೆ ಬುರುಡೆ ಕೊಟ್ಟರು, ಹೀಗೇ ಹೇಳಬೇಕು ಅಂತ ಸೂಚನೆ ನೀಡಿದ್ರು, ಅವರು ಹೇಳಿದ ಹಾಗೆ ನಾನು ಮಾಡಿದೆ ಅಂತ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತ ಹೇಳಿದ್ದೆಲ್ಲವೂ ಸುಳ್ಳು. ಚಿನ್ನಯ್ಯ ಹೇಳಿದ 13 ಸ್ಥಳಗಳಲ್ಲಿ ಗುಂಡಿ ಅಗೆಯಲಾಗತ್ತೆ, ಅದೇ ಒಂದೇ ಒಂದು ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ತು. ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದಾಗ ಆ ಅಸ್ಥಿಪಂಜರ 30 ವರ್ಷದ ಪುರುಷನದ್ದು ಅನ್ನೋದು ಗೊತ್ತಾಯಿತು ಅಂತಲೂ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ತಿಳಿಸಿದೆ. ಹೀಗೆ ಸರ್ಕಾರವೇ ಧರ್ಮಸ್ಥಳದ ವಿಚಾರದಲ್ಲಿ ಹಲವು ಗುಂಪಿನ ಸದಸ್ಯರು ಹೇಗೆ ಕುತಂತ್ರ ಮಾಡ್ತು ಅನ್ನೋದನ್ನ ಹೈಕೋರ್ಟ್ಗೆ ತಿಳಿಸಿಬಿಟ್ಟಿದೆ. ಇದರ ಮಧ್ಯೆ ಚಿನ್ನಯ್ಯ ಹಾಗೂ ನಕಲಿ ಹೋರಾಟಗಾರ ಬಾಯ್ ಬಡ್ಕ
ಸುಳ್ಳು ಬುರ್ಕ ಮಹೇಶ್ ಶೆಟ್ಟಿ ತಿಮರೋಡಿ 2 ವರ್ಷಗಳ ಹಿಂದೆ ಭೇಟಿಯಾಗಿರುವಂಥ ವಿಡಿಯೋ ಕೂಡ ಬಹಿರಂಗ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 2 ವರ್ಷದ ಹಿಂದೆ ಚಿನ್ನಯ್ಯ ಭೇಟಿಯಾಗಿದ್ದ. ಧರ್ಮಸ್ಥಳಕ್ಕೆ ಹೇಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದ ಹಾರಾಟಗಾರ ಮಹೇಶ್ ಶೆಟ್ಟಿಯನ್ನ ಭೇಟಿಯಾಗಿದ್ದಂಥ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಹೆಣ ಹೂತು ಹಾಕಿರೋ ಕುರಿತು ಹೇಳಿಕೊಂಡಿದ್ದ. ದುಡ್ಡಿನ ಆಸೆಗಾಗಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ಹಿಂದೆ ಬಿದ್ದ. ಸಂಚು ಕುತಂತ್ರಕ್ಕೆ ಹೆಸರಾಗಿರುವಂಥ ಮಹೇಶ್ ಶೆಟ್ಟಿ ಚಿನ್ನಯ್ಯನನ್ನ ಇಟ್ಕೊಂಡು ಬುರುಡೆ ತರಿಸಿ ದೊಡ್ಡ ನಾಟಕಕ್ಕೆ ಕಾರಣನಾದ ಅನ್ನೋದು ಈಗ ಬಟಾ ಬಯಲಾಗ್ಬಿಟ್ಟಿದೆ. ನೋಡಿ ವೀಕ್ಷಕರೇ, ಚಿನ್ನಯ್ಯ ಹೇಳಿದ್ದು ನಾನು 2014ರಲ್ಲಿ ಧರ್ಮಸ್ಥಳ ಬಿಟ್ಟು ಹೋದೆ ಅಂತ. ಶವಗಳನ್ನು ಹೂತು ಹಾಕ್ಲಿಕ್ಕೆ ಮನಸ್ಸಾಕ್ಷಿ ಒಪ್ಪದೆ ಧರ್ಮಸ್ಥಳವನ್ನು ಬಿಟ್ಟು ಹೋದೆ ಅಂತ. ಆದರೆ ಈಗ ಅದೇ ಮನಸ್ಸಾಕ್ಷಿ ನನ್ನನ್ನು ಕಾಡ್ತಾ ಇದೆ, ಪಶ್ಚಾತ್ತಾಪ ಕಾಡ್ತಿದೆ ಅಂತೆಲ್ಲ ಸುಳ್ಳು ಕತೆ ಕಟ್ಟಿದಂಥ ಚಿನ್ನಯ್ಯ ಬುರುಡೆ ತಂದಿಟ್ಟು ದೊಡ್ಡ ನಾಟಕವನ್ನೇ ಆಡ್ದ. ಆದರೆ 2 ವರ್ಷಗಳ ಹಿಂದೆಯೇ ಈತ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಭೇಟಿ ನೀಡ್ತಾನೆ. ಅವನ ಮನೆಯಲ್ಲೇ ಕೂತು ಪ್ರಕರಣದ ಬಗ್ಗೆ ದೊಡ್ಡ ಪ್ಲಾನ್ ಮಾಡ್ತಾರೆ. ನಕಲಿ ಹೋರಾಟಗಾರರನ್ನ ಮುಂದಿಟ್ಕೊಂಡು ಕತೆ ಸೃಷ್ಟಿಸ್ತಾರೆ. ಅಂದರೆ ಇವರು ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಆಯ್ತಲ್ವಾ. ಸೌಜನ್ಯ ಮಾವ ವಿಠಲ್ ಗೌಡ ಕೂಡ ಭಾಗಿಯಾಗಿದ್ದಾನೆ. ಈತನೇ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದು ಅನ್ನೋದು ಗೊತ್ತಾಗಿದೆ ಈಗ. ಅಲ್ಲಿಗೆ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಬಿಂಬಿಸಬೇಕು, ಹಿಂದೂಗಳ ಭಕ್ತಿಯನ್ನು ಒಡಿಬೇಕು ಅನ್ನೋದು ಇವರ ದುರುದ್ದೇಶ ಆಗಿತ್ತು ಅನ್ನೋದು ಗೊತ್ತಾಯ್ತಲ್ವಾ. ಆದರೆ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರ ಕೃಪೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಧರ್ಮಸ್ಥಳ ವಿಚಾರದಲ್ಲಿ ಎಂಥ ಪ್ಲಾನ್ ಮಾಡಿದ್ರು, ಹೇಗೆಲ್ಲ ನಕಲಿ ಹೋರಾಟವನ್ನು ಸೃಷ್ಟಿ ಮಾಡಿದ್ರು, ಯಾವುದೆಲ್ಲ ಕತೆ ಕಟ್ಟಿದ್ರು, ಕತೆ ಕಟ್ಟಿದ್ರು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಖಾವಂದರಾದ ವೀರೇಂದ್ರ ಹೆಗ್ಡೆ ಅವರ ಸೇವೆಯ ಪ್ರತಿಫಲದಿಂದಲೂ ನ್ಯಾಯಕ್ಕೆ ದೊಡ್ಡ ಜಯ ಸಿಕ್ಕಿದೆ. ಸತ್ಯಮೇವ ಜಯತೆ ಅನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ ಅನ್ನೋದು ಕೂಡ ಸಾಬೀತಾಗಿದೆ. ಹಾಗೆ ಸುಮ್ಮನೆ ಯೋಚಿಸಿ ನೋಡಿ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣದಲ್ಲಿ ಸುಳ್ಳು ಕಥೆಗಳನ್ನು ಕಟ್ಟಿದ ನಕಲಿ ಹೋರಾಟಗಾರರು, ಯೂಟ್ಯೂಬ್ ಎಡಬಿಡಂಗಿಗಳು ಅವರ ಮಾತನ್ನು ಕಟ್ಕೊಂಡು SIT ರಚಿಸಿದಂಥ ರಾಜ್ಯ ಸರ್ಕಾರದು ಎಷ್ಟು ತಪ್ಪಿದೆಯೋ ಹಿಂದೂಗಳಾಗಿರುವಂಥ ನಮ್ಮ ತಪ್ಪು ಕೂಡ ಅಷ್ಟೇ ಇದೆ. ಹಿಂದೂ ಧರ್ಮವನ್ನು ಒಡಿಬೇಕು, ಅವರ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಬೇಕು ಅನ್ನೋ ಸಂಚು ಮೊದಲಿಂದನೂ ನಡೀತಾ ಇದೆ. ಹಿಂದೂಗಳು ಸುಮ್ಮನೆ ಇದ್ದಿದ್ದಕ್ಕೆ ಮುಸ್ಲಿಮರು ಬಂದು ದಾಳಿ ಮಾಡಿದ್ದು, ದೇವಾಲಯಗಳನ್ನು ಕೊಳ್ಳೆ ಹೊಡೆದಿದ್ದು, ದೇಗುಲಗಳನ್ನು ನಾಶ ಮಾಡಿದ್ದು, ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದು. ಯಾಕಂದರೆ ಇಷ್ಟೆಲ್ಲ ಮಾಡೋ ತನಕ ಹಿಂದೂಗಳು ಸುಮ್ಮನೆ ಇದ್ರು, ಆ ಜಾತಿ ಈ ಜಾತಿ ಅಂತ ಕಿತ್ತಾಡ್ಕೊಂಡಿದ್ರು. ಈಗ ಧರ್ಮಸ್ಥಳ ವಿಚಾರದಲ್ಲಿ ನಕಲಿ ಹೋರಾಟಗಾರರನ ಮಾತುಗಳನ್ನು ನಂಬಿ AI ವಿಡಿಯೋ ಸೃಷ್ಟಿಸಿ ಸಿನಿಮಾ ಸ್ಟೈಲಲ್ಲಿ ಕತೆ ಹೇಳಿದಂಥ ಸಮೀರನ ಸುಳ್ಳುಗಳನ್ನು ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದೇ ಇಷ್ಟೆಲ್ಲ ರಾಧಾಂತ ಆಗೋದಕ್ಕೆ ಕಾರಣ. ಅದೇ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಿದ್ರೆ, ಹಿಂದೂಗಳು ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಿದ್ರೆ ಈ ಹೋರಾಟಗಾರರು ಸೋಷಿಯಲ್ ಮೀಡಿಯಾ ಡೋಂಗಿಗಳು ಬಾಲ ಬಿಚ್ಚುತ್ತಾ ಇರಲಿಲ್ಲ. ಆದರೆ ದೇವರ ದಯೆಯಿಂದ ಈಗ ಧರ್ಮಸ್ಥಳದ ವಿರುದ್ಧ ಎಷ್ಟೆಲ್ಲ ಕುತಂತ್ರ ಮಾಡಿದ್ರು ಅನ್ನೋದು ಈಗ ಬಟಾ ಬಯಲಾಗಿದೆ. ಈಗಲೂ ಕಾಲ ಮಿಂಚಿಲ್ಲ ಅನ್ನೋದನ್ನ ಹಿಂದೂಗಳು ತಿಳ್ಕೋಬೇಕು. ಇನ್ನಾದರೂ ಹಿಂದೂಗಳಾದ ನಾವೆಲ್ಲ ಎಚ್ಚೆತ್ಕೊಳ್ಳೋಣ. ಇಂಥ ಷಡ್ಯಂತ್ರಗಳ ವಿರುದ್ಧ, ಕುತಂತ್ರಗಳ ವಿರುದ್ಧ, ಹಿಂದೂ ವಿರೋಧಿಗಳ ವಿರುದ್ಧ ಒಗ್ಗಟ್ಟಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.